ಸುಹಾಸಿನಿಗೆ ಸ್ವಾಗತ. ನಾವು ಬೋನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೂಳೆಗಳ ಕ್ಯಾನ್ಸರ್ ತಜ್ಞರಾಗಿರುವಂಥ ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ಡಾಕ್ಟರ್, ಈಗ ನಿಜಕ್ಕೂ ಬೋನ್ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ವಿ. ಬಟ್ ಇಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ನೀವು ಹೇಳಿದ್ರಿ ಸರ್ಜರಿ ಅಥವಾ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ. ಸೊ ಟ್ರೀಟ್ಮೆಂಟ್ ಯಾವ ಹಂತದಲ್ಲಿ ಕೊಡಬೇಕಾಗುತ್ತೆ, ಹೇಗೆ ಕೊಡಬೇಕಾಗುತ್ತೆ? ಸೊ ನಿಮ್ಮ ಹತ್ರ ಕೆಲವೊಂದು ಪಿಕ್ಚರ್ಸ್ ಇದೆ. ಸೊ ಯಾವ ರೀತಿ ಹೇಳ್ತೀರಾ ಇದನ್ನು? ಹಾಂ, ಈಗ ಮೂಳೆ ಕ್ಯಾನ್ಸರ್ ಬಂದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಅದು ಯಾವ ಟೈಪ್ ಕ್ಯಾನ್ಸರ್ ಅಂತ ನೋಡ್ತೀವಿ. ಆಸ್ಟಿಯೋಸಾರ್ಕೋಮನ, ಇವಿಂಗ್ ಸಾರ್ಕೋಮನ, ಇಲ್ಲ ಮಲ್ಟಿಪಲ್ ಮೈಲೋಮ ಅಂತ ನೋಡ್ತೀವಿ. ಕೆಲವು ಕ್ಯಾನ್ಸರ್ಸ್ಗೆ ಬರೀ ಸರ್ಜರಿ ಆಪ್ಷನ್ ಇರುತ್ತೆ. ಇನ್ನು ಕೆಲವು ಕ್ಯಾನ್ಸರ್ಸ್ಗೆ ಕೀಮೋಥೆರಪಿ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಸೊ ಈಗ ಆಸ್ಟಿಯೋಸಾರ್ಕೋಮ ಅಂತ ತೊಗೊಂಡ್ರೆ ಅದಕ್ಕೆ ಫಸ್ಟ್ ನಾವು ಕೀಮೋಥೆರಪಿ ಅಂತ ಕೊಡ್ತೀವಿ. ಅದರಿಂದ ಕ್ಯಾನ್ಸರ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಸರ್ಜರಿ ಮಾಡ್ತೀವಿ ಪೇಷಂಟ್ಗೆ. ಆ ಸರ್ಜರಿ ಮಾಡಿಬಿಟ್ಟು ಕಾಲು ಉಳಿಸೋ ಆಪ್ರೇಷನ್ ಮಾಡಿಬಿಟ್ಟು ಮತ್ತೆ ಪೇಷಂಟ್ನ ಕೀಮೋಥೆರಪಿಗೆ ಕೊಡ್ತೀವಿ. ಇದು ಆಲ್ಮೋಸ್ಟ್ ಒಂದು 6 months ಆಗುತ್ತೆ ಈ ಟ್ರೀಟ್ಮೆಂಟ್ಗೆ. ಇನ್ನು ಕೆಲವು ಕ್ಯಾನ್ಸರ್ಸಲ್ಲಿ ನಾವು ರೇಡಿಯೇಷನ್ ಅಂತಲೂ ಕೊಡ್ಬೋದು. ಈ ಕಾಂಬಿನೇಷನ್ ಕೂಡ ಕೊಡ್ಬೋದು. ನಾವು ಕೀಮೋಥೆರಪಿ, ಸರ್ಜರಿ, ಆಮೇಲೆ ರೇಡಿಯೇಷನ್ನು, ಈ 3 ಟ್ರೀಟ್ಮೆಂಟು ಕೊಡ್ಬೋದು. ಈಗ ಒಂದೇ ಒಂದು ಟ್ರೀಟ್ಮೆಂಟಿಂದ ಸಾಧ್ಯ ಆಗಲ್ಲ ಅಂತ ಹೇಳ್ತೀರಾ, ಅಥವಾ ಕಾಂಬಿನೇಷನಲ್ಲೇ ಕೊಡಬೇಕಾಗುತ್ತಾ ಅಂತ ಹೇಳಿ? ಹೌದು, ಯಾಕಂದರೆ ಈ ಕ್ಯಾನ್ಸರ್ಸ್ ಬೇರೆ ಬೇರೆ ಇದೆ. ಈ ಆಸ್ಟಿಯೋಸಾರ್ಕೋಮ ಕೀಮೋಥೆರಪಿಗೆ ಎಲ್ಲ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ನಾವು ಆಪರೇಷನ್ ಮಾಡೋದು ಕಾಲಿಗೆ. ಅಕಸ್ಮಾತ್ ಈ ಕ್ಯಾನ್ಸರ್ ಬೇರೆ ಕಡೆ ಹರಡ್ಬಿಟ್ಟಿದ್ರೆ ಅದು ಸರ್ಜರಿಯಿಂದ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಆವಾಗ ಈ ಕೀಮೋಥೆರಪಿ ಹೆಲ್ಪ್ ಮಾಡುತ್ತೆ. ಆ ಬೇರೆ ಕಡೆ ಹರಡಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಈ ಕೀಮೋಥೆರಪಿ ಹೆಲ್ಪ್ ಮಾಡುತ್ತೆ. ಈಗ ಲಿಂಬ್ ಸಾಲ್ವೇಜ್ ಅಂತ ತೋರಿಸ್ತಾ ಇದ್ರಿ, ಇದು ಯಾವ ರೀತಿಯ ಟ್ರೀಟ್ಮೆಂಟ್? ಹೌದು, ಈ ಚಿತ್ರದಲ್ಲಿ ನೋಡ್ದಂಗೆ ಮೊದಲನೇ ನಾವು ಈ ಬೋನ್ ಕ್ಯಾನ್ಸರ್ ಬಂದಾಗ ಕಾಲು ಕತ್ತರಿಸ್ತಾ ಇದ್ವಿ. ಈಗ ಲಿಂಬ್ ಸೇವಿಂಗ್ ಸರ್ಜರೀಸ್ ಅಂತ ಮಾಡ್ತಾ ಇದೀವಿ. ಅಂದರೆ ನಮ್ಮಲ್ಲಿರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕೀಮೋಥೆರಪಿ ಆಗಿರಲಿ, ರೇಡಿಯೇಷನ್ ಆಗಿರಲಿ, ಇಲ್ಲ ಮೆಟಲ್ ಜಾಯಿಂಟ್ಸ್ ಎಲ್ಲ ತುಂಬ ಟೆಕ್ನಾಲಜಿ ಬೆಳೀತಾ ಇದೆ. ಅದರಿಂದ ಈ ಆಂಪುಟೇಷನ್ಸಿಂದ ನಾವು ಈಗ ನೆಕ್ಸ್ಟ್ ಲಿಂಬ್ ಸೇವಿಂಗ್ ಸರ್ಜರೀಸ್ ಮಾಡೋ ಅವಕಾಶ ಇದೆ. ಸೊ ಪೇಷಂಟ್ ಜೀವನೂ ಉಳಿಸ್ಬೋದು, ಕಾಲು ಉಳಿಸ್ಬೋದು. ಇದು ಲಿಂಬ್ ಸೇವಿಂಗ್ ಸರ್ಜರೀಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈಗ ನೀವು ಮೂಳೆ ಕ್ಯಾನ್ಸರ್ ತಜ್ಞರಾಗಿರೋದು ಬಹಳಷ್ಟು ಪೇಷಂಟ್ಸ್ ನಿಮ್ಮ ಹತ್ರ ಬಂದಿರ್ಬೋದು. ಸೊ ಆ ಥರ ಒಂದು ಬಿಫೋರ್ ಆಪ್ರೇಷನ್, ಆಫ್ಟರ್ ಆಪ್ರೇಷನ್ ಯಾವ ರೀತಿ ವ್ಯತ್ಯಾಸ ಕಾಣಬಹುದು ಅಂತ ಹೇಳಿ? ಖಂಡಿತ. ಈ ಚಿತ್ರದಲ್ಲಿ ಕಾಣ್ತಾ ಇರೋದ ರೀತಿಯಲ್ಲಿ ಈ ಫೈಬ್ರಸ್ ಡಿಸ್ಪ್ಲೇಸಿಯಾ ಅಂತ ಕಾಯಿಲೆ ಇದು ಮೂಳೆನ ಮೆತ್ತಗೆ ಮಾಡಿಬಿಟ್ಟು ಫ್ರ್ಯಾಕ್ಚರ್ ಆಗ್ಬೋದು, ಇಲ್ಲ ಬೆಂಡ್ ಆಗ್ಬೋದು, ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಈ ಎಕ್ಸದಲ್ಲಿ ಕಾಣ್ತಾ ಇರ್ತಾರ ಈ ಮೂಳೆ ಬೆಂಡ್ ಆಗ್ಬೋದು, ಶೋಲ್ಡರ್ಗೆ ಅಟ್ಯಾಕ್ ಆಗಿರುವಂತ. ಹೌದು, ಇದು ಆರ್ಮ್ ಬೋನ್ ಅಂದ್ರೆ ಕೈಯಲ್ಲಿರೋ ಬೋನ್ನಲ್ಲಿ ಇರೋ ಟ್ಯೂಮರ್ ಇದು. ಈಗ ಈ ಬೋನ್ನ ನಾವೇನು ಮಾಡಿದ್ದೀವಿ, ಆಪ್ರೇಷನ್ ಮಾಡಿಬಿಟ್ಟು ಸೀದಾ ಸರಿ ಮಾಡಿದ್ದೀವಿ, ಅಂದರೆ ಸ್ಟ್ರೈಟ್ ಮಾಡಿದ್ದೀವಿ. ಆಮೇಲೆ ಅದರಲ್ಲಿರೋ ಟ್ಯೂಮರ್ನ ತೆಗೆದಿದ್ದೀವಿ. ಈಗ ಕೈ ಬೆಂಡಾಗಿತ್ತು, ಇದು ಆಪ್ರೇಷನ್ ಆದಮೇಲೆ ಕೈ ಸೀದಾ ಆಗಿದೆ. ಈಗ ಬಹಳಷ್ಟು ಜನ ಸರ್ಜರಿ ಅಥವಾ ಕೀಮೋಥೆರಪಿ ಏನಾದರೂ ಕೂಡ ಬಹಳಷ್ಟು ಜನ ಸರ್ಜರಿ ಅಂದರೆ ಹೆದರ್ಕೊಳ್ಳೋ ಜನರೇ ಜಾಸ್ತಿ. ಸೊ ಇದರಿಂದ, ಈ ಚಿಕಿತ್ಸೆಯಿಂದ ಅಡ್ಡ ಪರಿಣಾಮಗಳು ಕೂಡ ಆಗೋ ಚಾನ್ಸಸ್ ಇರುತ್ತಾ ಅಂತ? ಈ ಸರ್ಜರೀಸಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ಇರುತ್ತೆ. ಅಂದರೆ ಒಂದು ಆಪ್ರೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಫ್ರ್ಯಾಕ್ಚರ್ ಆಗ್ಬೋದು, ಇಲ್ಲ ಟ್ಯೂಮರ್ ಮತ್ತೆ ವಾಪಸ್ ಬರ್ಬೋದು. ಈ ಕಾಂಪ್ಲಿಕೇಶನ್ಸ್ ಇದೆ. ಆದರೆ ನಾವು ನಮ್ಮಲ್ಲಿರೋ ಮೆಡಿಸಿನ್ಸು ಮತ್ತು ಟೆಕ್ನಾಲಜಿಯಿಂದ ಆದಷ್ಟು ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡಿದ್ದೀವಿ. ಆಪ್ರೇಷನ್ ಆಗಿ ಒಂದು 2 ದಿವಸಕ್ಕೆ ಪೇಷಂಟ್ ನಡಿಬೋದು. ದೇ ಕ್ಯಾನ್ ಕಂಟಿನ್ಯೂ ದರ್ ಲೈಫ್ ಸ್ಟೈಲ್. 1 ವಾರಕ್ಕೆ ಇಲ್ಲ 1-2 ವಾರಕ್ಕೆ ವಾಪಸ್ ಹೋಗ್ಬಿಟ್ಟು ಅವ್ರ ಮನೆ ಕೆಲಸ ಎಲ್ಲ ಮಾಡ್ಕೋಬೋದು, ಮಕ್ಕಳಾಗಿದ್ದ ಸ್ಕೂಲ್ಗೆ ಹೋಗ್ಬೋದು, ಎಲ್ಲ ಕೆಲಸನೂ ಮಾಡ್ಕೋಬೋದು. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಎಲ್ಲ ಒಂದು ಟ್ರೀಟ್ಮೆಂಟ್ ಮುಗಿದ ಮೇಲೆ. ಖಂಡಿತ. ಹಾಗಾದ್ರೆ ಈಗ ಬೋನ್ ಕ್ಯಾನ್ಸರ್ ಅನ್ನುವಂಥದ್ದು ಸೊ ಯಾಕೆ ಅಂದರೆ ಹೆಚ್ಚು ಸಣ್ಣ ಮಕ್ಕಳಲ್ಲಿ, ಜೊತೆಗೆ ಅಡಲ್ಟ್ಸ್ ಅಲ್ಲಿ ಅಂತ ಹೇಳಿದ್ರೆ ಪ್ರಿಕಾಷನ್ಸ್ ಆಗಿ ಅಂದರೆ ಒಂದು ಮೂಳೆಗಳ ಆರೋಗ್ಯಕರ ಜೀವನ ಶೈಲಿಗೆ ಏನು ಮಾಡಬೇಕು ಅಂತ ಹೇಳ್ತಾರೆ? ಬೋನ್ ಕ್ಯಾನ್ಸರ್ಸು ಯಾಕೆ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಅದ್ರ ಲೈಫ್ ಸ್ಟೈಲಿಂದ ಬರುತ್ತಾ ಇಲ್ಲ ನಮ್ಮ ಮಾಡೋ ಕೆಲಸದಿಂದ ಬರುತ್ತಾ ಅದು ಗೊತ್ತಿಲ್ಲ ನಮಗೆ. ಬಟ್ ಏನಂದರೆ ನಾವು ಜನರಿಗೆ ಎಲ್ಲರಿಗೂ ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು, ಎಕ್ಸಸೈಸ್ ಮಾಡಬೇಕು, ಕ್ಯಾಲ್ಶಿಯಂ ಬೋನ್ ಬೇಕಾದ್ರೆ ಕ್ಯಾಲ್ಶಿಯಂ ಕೊಡಬೇಕು ಅಂತ ಈ ಅಡ್ವೈಸ್ ಹಿಂಗೂ ಕೊಡ್ತೀವಿ. ಬಟ್ ಈ ಲೈಫ್ ಸ್ಟೈಲ್ ಒಳ್ಳೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳೋಕ್ಕೂ ಬರೋದಿಲ್ಲ, ಅದಕ್ಕೆ ಸಂಬಂಧನೂ ಇಲ್ಲ. ಬಟ್ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಎಲ್ಲರಿಗೂ ನಾವು ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಬೋನ್ ಕ್ಯಾನ್ಸರ್ ಬಂದ ತಕ್ಷಣ ಬೇರೆ ಯಾವೆಲ್ಲ ಅಂಗಾಂಗಗಳ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ? ಹೌದು, ಈ ಮೂಳೆ ಕ್ಯಾನ್ಸರ್ ಫಸ್ಟ್ ಮೂಳೆಯಲ್ಲಿ ಬೆಳ್ಕೊಳ್ಳುತ್ತೆ. ಆಮೇಲೆ ರಕ್ತನಾಳಗಳಿಂದ ಹರಡ್ಬಿಟ್ಟು ಈ ಲಂಗ್ಸ್ಗೆ ಹೋಗ್ಬೋದು, ಲಂಗ್ಸಲ್ಲಿ ಹುಟ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆ ಮೂಳೆಗೆ ಹರಡ್ಬೋದು. ಸೊ ನಾವೇನು ಮಾಡ್ತೀವಿ ಅಂದರೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈ ಬರೀ ಕಾಲಿಗೆ ಅಲ್ಲ, ಈ ಬೇರೆ ಬಾಡಿಯಲ್ಲಿರೋ ಬೇರೆ ಪಾರ್ಟ್ಸ್ಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಪೇಷಂಟ್ ಟ್ರೀಟ್ಮೆಂಟ್ ಆದಮೇಲೆ 3 ತಿಂಗಳು ಒಂದ್ಸತಿ ಅವನ್ನ ಕರೆಸ್ಕೊಂಡು ಅದಕ್ಕೆ ಬೇಕಾಗಿರೋ CT ಸ್ಕ್ಯಾನ್ ಆಗಿರಲಿ ಇಲ್ಲ PET ಸ್ಕ್ಯಾನ್ ಆಗಿರಲಿ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆಯಾ
ಅಂತ ನೋಡ್ತೀವಿ. ಅಕಸ್ಮಾತ್ ಏನಾದರೂ ಬೇರೆ ಕಡೆ ಹರಡ್ಬಿಟ್ಟಿದ್ರೆ ಅದು ಚಿಕ್ಕದಾಗಿದ್ದರೆ ಅದನ್ನು ಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಆಪರೇಷನ್ ಆಗಿರಲಿ, ಇಲ್ಲ ಕೀಮೋಥೆರಪಿ ಆಗಿರಲಿ, ಇಲ್ಲ ರೇಡಿಯೇಷನ್ ಕೊಟ್ಬಿಟ್ಟು ಅದನ್ನು ಕ್ಯೂರ್ ಮಾಡ್ಬೋದು. ಈ ನಮ್ಮ ದೇಹದಲ್ಲಿ 206 ಮೂಳೆಗಳಿರುತ್ತೆ. ಕಾಲಲ್ಲಿ ಆಗಿರ್ಬೋದು, ಸೊಂಟದಲ್ಲಿ ಎಲ್ಲೋ ಒಂದು ಕ್ಯಾನ್ಸರ್ ಬಂದರೆ ಯಾವ ಕ್ಯಾನ್ಸರ್ ಇಲ್ಲಿ ಹೆಚ್ಚು ಡೇಂಜರ್ ಅಂತ ಹೇಳ್ತಾರೆ, ಹೆಚ್ಚು ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಬೋನ್ ಕ್ಯಾನ್ಸರ್? ಜನರಲಿ ಎನಿ ಕ್ಯಾನ್ಸರ್ ಇಸ್ ಡೇಂಜರಸ್ ಇಫ್ ಇಟ್ ಇಸ್ ಲೆಫ್ಟ್ ಅಲೋನ್. ಅಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಕಾಲಿಗೆ ಅಪಾಯ ಪ್ಲಸ್ ಜೀವಕ್ಕೂ ಅಪಾಯ ಇರುತ್ತೆ. ಬಟ್ ಅದರಲ್ಲೂ ಕೆಲವು ಕ್ಯಾನ್ಸರ್ಸ್ ತುಂಬ ತೀವ್ರ ಇರುತ್ತೆ, ಹೈ ಗ್ರೇಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದು ಲೈಕ್ ಆಸ್ಟಿಯೋಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ, ಮಲ್ಟಿಪಲ್ ಮೈಲೋಮಾ, ಇದೆಲ್ಲ ತುಂಬ ಹೈ ಗ್ರೇಡ್ ಕ್ಯಾನ್ಸರ್ಸು. ಇದಕ್ಕೆ ಟ್ರೀಟ್ಮೆಂಟ್ ಬೇಗ ಕೊಟ್ಟರೆ ಅದನ್ನು ಕ್ಯೂರ್ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಓಕೆ ಡಾಕ್ಟರ್ ಶ್ರೀನಿವಾಸ್, ಇಷ್ಟೊತ್ತುವರೆಗೂ ಬೋನ್ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬೋನ್ ಕ್ಯಾನ್ಸರ್ ಯಾಕೆ ಬರುತ್ತೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಸಾಕಷ್ಟು ಒಳ್ಳೆ ರೀತಿಯ ಚಿಕಿತ್ಸೆಗಳು ಇದೆ, ಹೀಗಾಗಿ ಭಯ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.